ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಏನು ಒಳ ಮೀಸಲಾತಿಗಾಗಿ ಹೋರಾಡುತ್ತಿರುವ ಎಲ್ಲ ಸಂಘಟನೆಗಳು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಗಳ ಮುಖಂಡರು ಸೇರಿದಂತೆ ಸ್ವಾಮೀಜಿಗಳು ಮತ್ತು ಹಿರಿಯ ಚಿಂತಕರು ಎಲ್ಲರೂ ಭಾಗವಹಿಸಿದರು. ಇವತ್ತು ಪ್ರೊಫೆಸರ್ ಹರಿರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಒಳ ಮೀಸಲಾತಿಗಾಗಿ ಅವರು ಪ್ರತಿಯೊಂದು ಬಾರಿ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಬನ್ನಿ ಇವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಒಳ ಮೀಸಲಾತಿಗಾಗಿ ಕೊನೆಯದಾಗಿ ಬೃಹತ್ ಹೋರಾಟ ವೇದಿಕೆ ಸಜ್ಜಾಗಿ ಈಗಾಗಲೇ ಕೊನೆ ಹಂತಕ್ಕೆ ಬಂದಿದೆ. ತಾವು ಕೂಡ ಭಾಗವಹಿಸಿದ್ರಿ, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಇದು ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘವಾದಂಥ ಹೋರಾಟ ಒಳ ಮೀಸಲಾತಿ ಹೋರಾಟ. ಸುಮಾರು 3 ದಶಕಗಳಿಗಿಂತ ಹೆಚ್ಚಿನ ಕಾಲ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತು ಒಂದು ಕೋರ್ಟಿನ ನೆಪ ಹೇಳಿ ಸುಮಾರು 3 ದಶಕಗಳು ಕಳೆದುಬಿಟ್ರು. ಯಾಕಂದರೆ ಕೋರ್ಟಲ್ಲಿದೆ ಕೇಸು, ಅದು ತೀರ್ಮಾನ ಆಗಬೇಕು ಅಂತೇಳಿ. ಕೊನೆಗೆ ಕೋರ್ಟಲ್ಲೂ ಕೂಡ ತೀರ್ಮಾನ ಆಯಿತು. ತದನಂತರ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಕೊಡ್ಬೋದು, ಅಲ್ಲಿನ ವೈಜ್ಞಾನಿಕವಾದಂಥ ಅಂಕಿಅಂಶಗಳನ್ನು ತಗೊಂಡು ಅದರ ಮೇಲೆ ಕೊಡ್ಬೋದು ಅಂತ ಹೇಳಿದ್ರು. ಅದರ ನಂತರವೂ ಕೂಡ ಏನು ಹಿಂದೆ ಇದ್ದಂಥ ಸದಾಶಿವ ವರದಿ ಇರ್ಬೋದು, ಅದರ ನಂತರ BJP ಸರ್ಕಾರ ಮಾಡಿದಂಥ ಮಾಧುಸ್ವಾಮಿಯವರ ಸಮಿತಿಯ ರಿಪೋರ್ಟ್ ಇರ್ಬೋದು, ಅದೆಲ್ಲವೂ ಕೂಡ ಒಂದೇ ಥರದ ರೀತಿಯಲ್ಲೇ ಕರೆಕ್ಟಾಗಿ ಕೊಟ್ಟಿದ್ರು ಕೂಡ ರಿಪೋರ್ಟ್ ಇವರು. ನಾವು ಮತ್ತೆ ಇನ್ನೂ ಏನೋ ಮಾಡ್ತೀವಿ ಅಂತೇಳಿ ಮತ್ತೆ ನಾಗಮೋಹನ್ ದಾಸ್ ಮಾಡಿದ್ರು. ಅದು ಮಾಡಿದ ಮೇಲೆ ಮತ್ತೆ ಒಂದು ಮೀನಾಮೇಷ ಒಂದಲ್ಲ ಒಂದು ರೀತಿ ಏನೋ ಹೇಳ್ಕೊಂಡು ತಳ್ಕೊಂಡು ಬರ್ತಾಯಿದ್ರು. ಮೊನ್ನೆ ಕೂಡ ಇನ್ನೇನು ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಇದು ಮಾಡಿದ್ರು. ಅಂದರೆ ಮತ್ತೆ ಕೊನೆಗೆ ಬಂದಿದ್ದೇನಪ್ಪ, ರೋಸ್ಟರ್ ತಂದು ಅಡ್ಡ ಇಟ್ಟರು. ಹೀಗೆ ಈ ಒಳ ಮೀಸಲಾತಿಗೆ ಒಂದಲ್ಲ ಒಂದು ಅಡ್ಡಿಗಳನ್ನು ಹಾಕ್ಕೊಂಡು ಬರ್ತಾಯಿದ್ದಾರೆ. ಆದರೆ ಕಾಂಗ್ರೆಸ್ಸು ಚುನಾವಣೆಗೆ ಮೊದಲು ಚುನಾವಣೆ ನಂತರನೂ ಅವ್ರು ಹೇಳಿದಂಥದ್ದು ಏನಪ್ಪ ಅಂದರೆ, ನಮ್ಮ ಮೊದಲನೆಯ ಏನು ಕ್ಯಾಬಿನೆಟ್ ಇದೆ ಅದು ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತ. ಮೊದಲನೇದಲ್ಲ, 3 ವರ್ಷ ಆಯಿತು ಸರ್ಕಾರ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ ನನಗೆ ಅದು ಯಾರು ಮಾತು ಕೇಳಿಕೊಂಡು ಹೀಗೆ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಇಷ್ಟು ತಾರಕಕ್ಕೆ ಇರಲಿಕ್ಕೆ ಕಾರಣ ಮತ್ತೆ ಸುಮಾರು 56,000 ಹುದ್ದೆಗಳನ್ನು ಭರ್ತಿ ಮಾಡೋ 60,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಅದು ಕೂಡ ಒಳ ಮೀಸಲಾತಿಯನ್ನು ಅಳವಡಿಸ್ತೇನೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ನಮಗೆ ಸಮಸ್ಯೆ ಶುರುವಾಗಿದೆ. ಎಲ್ಲ ಒಂದು ಕಡೆ BJP ಗೌರ್ಮೆಂಟ್ 17ಕ್ಕೆ ತಂದಿತ್ತು. ಆ ವಿಚಾರವಾಗಿ ರೋಸ್ಟರ್ ಪದ್ಧತಿ ಅದನ್ನು ಬಿಟ್ಟು 17% ಮೀಸಲಾತಿಯನ್ನೇ ಆದರೆ ನಿಮಗೆ ಹೆಚ್ಚು ಪ್ರಾಧಾನ್ಯತೆ ಸಿಗುತ್ತೆ. ಆ ವಿಚಾರವಾಗಿ ಇವತ್ತು ಈ ಹೋರಾಟ ಅವಶ್ಯಕತೆ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಒಂದು ಕಡೆ ದಲಿತ ನಾಯಕರು, ಅಹಿಂದ ನಾಯಕರು ಅಂತಾರೆ. ಇವತ್ತು ನೋಡಿದ್ರೆ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ, ಏನು ಹೇಳ್ತೀರಿ? ಖಂಡಿತ. ನೀವು ಹೇಳ್ದಂಗೆ 17% ಇದೆಯಲ್ಲ, 15ರಿಂದ ಇನ್ನೊಂದು 2% SCಗಳಿಗೆ ಆ್ಯಡ್ ಆದಂಥದ್ದು, ಅದು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಜಾರಿ ಮಾಡ್ಬೋದಾಗಿತ್ತು. ಅದನ್ನ ಅವ್ರು ಹೇಳೋವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಬರೀರಿ ನೀವು 9th ಶೆಡ್ಯೂಲ್ ಹಾಕ್ರಿ ಅಂತೇಳಿ. ಆಮೇಲೆ ಅದು 9th ಶೆಡ್ಯೂಲ್ ಹಾಕೋ ಅವಶ್ಯಕತೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅನೇಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದ್ದಾವೆ. ಮತ್ತು ಕಾನೂನು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ 50% ಮೀಸಲಾತಿ ದಾಟಬಾರ್ದು ಅಂತ ಹೇಳ್ತಾರಲ್ಲ, ಖಂಡಿತ ಅದು. ಆದರೆ ದಾಟಿದ್ರೆ ಅಕಸ್ಮಾತ್ 50% ಮೀಸಲಾತಿ ದಾಟಿದ್ರೆ ನೀವು ಕಡಿಮೆ ಮಾಡಬೇಕಾಗಿರೋದು ಯಾರ್ದಪ್ಪ ಅಂದರೆ SC STಗಳದಲ್ಲ. ಅವ್ರು ಯಾಕಂದರೆ SC STಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕಾಗ್ತದೆ. ನೀವು BCಗಳಿಗೆ ಬೇಕಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬೇಕಾದ್ರೆ ನೀವು ಇಲ್ಲಿ ಉದಾಹರಣೆಗೆ 2 ಆ್ಯಡ್ ಆಗುತ್ತಲ್ಲ, 2 ತೆಗಿಬೋದು. ಆಮೇಲೆ ಈಗ EWS ಬೇರೆ ಇದೆ, ಅಲ್ಲಿ ನೀವು ತೆಗೆದ್ರು ಅವ್ರಿಗೇನು ಮೋಸ ಆಗಲ್ಲ. ಯಾಕಂದ್ರೆ ಅವರು ಇಲ್ಲಿ ಯಾವುದೇ ಮೀಸಲಾತಿ ಒಳಗೆ ಬರಲ್ಲ ಅಂದರೆ ಅವರು EWSಗೆ ಹೋಗ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ಟವರು ಅಂಥದ್ದು ಮೇಲ್ಜಾತಿ ಬಡವರು ಅನ್ನೋ ಕಾರಣಕ್ಕೆ. ಹಾಗಾಗಿ ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಏನು ಅನ್ಕೊಂಡ್ಬಿಟ್ರು ಅಂದರೆ, ಈ ದಲಿತರು ಗುಗ್ಗುಗಳು ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೆ ಕಾನೂನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ಕೋರ್ಟ್ಗೂ ಕೂಡ ಅಷ್ಟೇ, ಹೈಕೋರ್ಟಲ್ಲೂ ಕೂಡ ಅವ್ರು ಕೇಳಿರೋದು ನೀವು 50% ದಾಟ್ತಾ ಇದ್ರಲ್ಲ, ಕಾರಣ ಕೊಡಿ ಅಂತ. ಕಾರಣ ಸಿಂಪಲ್, ಇದನ್ನೇ ಕೊಡ್ಬೋದಾಗಿತ್ತು. ದಾಟಿದ್ದೀವಿ ಹೌದು, ಆದರೆ ನಾವು ಕಡಿಮೆ ಮಾಡಬೇಕಾದ್ರೆ ನಾವು BCಗಳದ್ದು ಕಡಿಮೆ ಮಾಡ್ತೀವಿ, OBCಗಳದ್ದು ಕಡಿಮೆ ಮಾಡಿ ಅದಕ್ಕೆ ಬೇರೆ ಅಡ್ಜಸ್ಟ್ಮೆಂಟ್ ಮಾಡಿ ಹೇಳ್ಬೋದಾಗಿತ್ತು. ಇವ್ರು ಹೇಳ್ತಿಲ್ಲ ಅದನ್ನು. ಸರ್, ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಕುರುಬ ಸಮುದಾಯವನ್ನು SC ಸೇರ್ಸಕ್ಕೆ ಕೊಟ್ಟಿದ್ದಾರೆ, ಇನ್ನೊಂದು ST SC SC. ಸೊ ಇನ್ನೊಂದು ರೀತಿ ಹೇಳೋದಾದರೆ, ಈ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಏನು ಮಿನಿಸ್ಟ್ರ್ ಇದ್ದಾರೋ ಅವರು ಎಲ್ಲೋದ್ರು ಸರ್? ಅವರ ನಡೆ ಏನಾಯಿತು? ಇವತ್ತು ಲಕ್ಷಾಂತರ ಜನ ಬಂದು ಇಲ್ಲಿ ಕೂಗ್ತಾ ಇದ್ದಾರೆ, ಅವರು ಮೊರೆ ಕೇಳಿಸ್ತಾ ಇಲ್ವಾ ಅವ್ರಿಗೆ? ಖಂಡಿತ. ಏನಾಗಿದೆ ಅಂದರೆ, ನನಗನ್ಸುತ್ತೆ ಬಹಳ ಮುಖ್ಯವಾಗಿ ಮಾದೇವಪ್ಪನವರು ನನಗನ್ಸುತ್ತೆ ಅವರೊಬ್ಬ ರಾಜಕಾರಣಿ. ಹಾಗಾಗಿ ನನಗನ್ಸುತ್ತೆ ಅವ್ರಿಗೆ ಈ ಮೀಸಲಾತಿ ಇನ್ನೊಂದು ಅವ್ರಿಗೆ ಸ್ವಲ್ಪ ಏನೋ ಅರಿವಿಲ್ಲ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಅವರು ಡಿಪಾರ್ಟ್ಮೆಂಟಲ್ಲಿ IAS ಅಧಿಕಾರಿಗಳಿದ್ದಾರೆ. ಯಾಕಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲೇ IAS ಅಧಿಕಾರಿಗಳಿದ್ದಾರೆ, ಅವ್ರ ಕಮಿಷನರ್ ಇದ್ದಾರೆ ಅಥವಾ ಅವ್ರ ಸೆಕ್ರೆಟರಿ ಇದ್ದಾರೆ. ಅವ್ರನ್ನ ಕರೆಸ್ಕೊಂಡು ಏನು ಬೇಡ, ಕಳೆದ ಒಂದು 10 ವರ್ಷಗಳಲ್ಲಿ ಎಂಪ್ಲಾಯ್ಮೆಂಟ್ ಏನೇನು ನೇಮಕಾತಿಗಳಾಗಿದೆಯಲ್ಲ, ಆ ಪಟ್ಟಿ ತೆಗೆದುಬಿಟ್ಟು ಯಾರ್ಯಾರಿಗೆ SC ಕಾಸ್ಟ್ ಒಳಗೆ ಯಾರಿಗೆ ಹುದ್ದೆಗಳು ಜಾಸ್ತಿ ಹೋಗಿದೆ ಅಂತ ಹುಡುಕ್ಲಿ. ಅವ್ರು ಅಂದ್ಕೊಂಡಿರ್ಬೋದು ಒಳ ಮೀಸಲಾತಿ ಜಾರಿ ಮಾಡದೇ ಇರೋದ್ರಿಂದ ಮಾದಿಗರಿಗೆ ನಷ್ಟ ಆಗುತ್ತೆ, ಒಲೆಯರಿಗೆ ಲಾಭ ಆಗುತ್ತೆ ಅಂತ. ಆದರೆ ನಾನು ಅವ್ರಿಗೆ ಹೇಳ್ತೀನಿ, ಓಪನ್ನಾಗೆ ಚೆಕ್ ಮಾಡಲಿ. ಒಲೆಯರಿಗೂ ಸಿಕ್ಕಿಲ್ಲ, ಮಾದಿಗರಿಗೂ ಸಿಕ್ಕಿಲ್ಲ, ಮಧ್ಯದಲ್ಲಿ ಬೇರೆಯವ್ರು ಹೊಡ್ಕೊಂಡವ್ರೆ. ಇದು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಅದು ಯಾರೋ ಮಿಸ್ಗೈಡ್ ಮಾಡ್ತಾರೆ ಅವ್ರನ್ನ.
ಇದ್ರ ಮಧ್ಯೆ ಕೂಡ TSP SCP ಹಣ ತಿಂದಾಕ್ತಾ ಇದ್ದಾರೆ. ಮತ್ತು ಈ ಸಮುದಾಯದ ಯುವಕರು ಒಳ್ಳೊಳ್ಳೆ ಎಜುಕೇಷನ್ ಮಾಡಿ ಈಗ ಮುಂದೆ ಬರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಒಂದು ಹಕ್ಕುಗಳನ್ನು ಅವ್ರು ತಗೋಬೇಕಂದ್ರೆ ಈಗ ಈ ರೋಸ್ಟರ್ ಪದ್ಧತಿ ಅಡ್ಡ ಬಂದಿದೆ. ಅವ್ರಿಗೆ ವಯಸ್ಸಾಗುತ್ತೆ. ನೆಕ್ಸ್ಟ್ ಏನು ಸರ್? ಒಂದು ಮತ್ತೆ ಅವರು ರೋಸ್ಟರ್ನ ತಂದು ಮತ್ತೆ ಇದನ್ನು ಅಡ್ಡ ಹಾಕೋದು. ನನಗನ್ಸೋದು ರೋಸ್ಟರ್ ಎಲ್ಲಿ ಅಪ್ಲೈ ಆಗುತ್ತೆ ಅಂದರೆ 14ಕ್ಕಿಂತ ಕಡಿಮೆ ಇರುವ ಹುದ್ದೆಗಳಿಗೆ ರೋಸ್ಟರು ಸಮಸ್ಯೆ ಆಗೋದು. 14ಕ್ಕಿಂತ ಕಡಿಮೆ ಹುದ್ದೆಗಳು, 14ಕ್ಕಿಂತ ಹೆಚ್ಚು ಹುದ್ದೆಗಳು ಬಂದರೆ ಅಲ್ಲಿ ರೋಸ್ಟರ್ ಸಮಸ್ಯೆ ಬರಲ್ಲ, ಯಾಕಂದರೆ ಎಲ್ರಿಗೂ ಸಿಗುತ್ತೆ. ಮತ್ತು ಆ ಥರದ್ದು ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಿಮ್ಗೆ ಏನಾಗುತ್ತೆ ಅಂದರೆ 2 ಅಥವಾ 14ಕ್ಕಿಂತ ಒಳಗೆ ಬರುವಂಥ ಹುದ್ದೆಗಳಿಗೆ ಸಮಸ್ಯೆ ಆಗೋದು. ಮತ್ತು ಈ ಥರದ ಹುದ್ದೆಗಳು ಎಲ್ಲಿ ಸೃಷ್ಟಿಯಾಗ್ತವೆ ಅಂದರೆ ಯೂನಿವರ್ಸಿಟಿಗಳಲ್ಲಿ, ಕಾರ್ಪೊರೇಷನ್ ಈ ಥರದ್ರಲ್ಲಿ ಸೃಷ್ಟಿಯಾಗ್ತವೆ. ನೀವು ಇದೆಲ್ಲವೂ ಸೇರಿದ್ರೂ 1,000 ಹುದ್ದೆಗಳಾಗೋದಷ್ಟೇ. ಆದರೆ ಬೇರೆ ಹುದ್ದೆಗಳು 2,3 ಲಕ್ಷದಲ್ಲಿ ನೀವು ಆಲ್ಮೋಸ್ಟ್ 2,70,000 ಚಿಲ್ಲರೆ, ಅದರಲ್ಲಿ ನಿಮಗೆ ರೋಸ್ಟರ್ ಸಮಸ್ಯೆ ಬರಲ್ಲ. ನೀವು ಬರೀ 1,000 ಹುದ್ದೆಗಳಲ್ಲಿ ರೋಸ್ಟರ್ ಸಮಸ್ಯೆ ಬರುವಂಥದ್ದನ್ನು ಇಟ್ಕೊಂಡು ನೀವು ಎಲ್ಲ ಹುದ್ದೆಗಳನ್ನು ನಾವು ತಡೆ ಹಿಡಿತೀವಿ ಅನ್ನೋದಲ್ಲ. ನನಗನ್ಸುತ್ತೆ ಇದು ಅವಿವೇಕಿತನ ಇದು. ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಒಟ್ಟಾರೆ ಸಿದ್ದರಾಮಯ್ಯನವ್ರನ್ನ ನಂಬಿ ಈ ಸಮುದಾಯ ಓಟ್ ಹಾಕಿ ಅವರಿಗೆ ಒಂದು ಮುಖ್ಯಮಂತ್ರಿ ಪಟ್ಟ ಕೊಡ್ತು, ಅವರ ಇಡೀ ಸಮಾಜವಾದಿ ರಾಜಕಾರಣಕ್ಕೆ ಒಂದು ಗೌರವ ಅಂತಲೇ ಹೇಳ್ಬೋದು. ನೀವೆಲ್ಲ ತ್ಯಾಗ ಮಾಡಿ ಓಟ್ ಹಾಕಿ, ಅವತ್ತು ಓಟ್ ಹಾಕೋಕ್ಕೆ ಮನೆ ಮುಂದೆ ಬಂದವರು ಇವತ್ತು ನಿಮ್ಮ ಸಮಸ್ಯೆ ಕೇಳೋಕ್ಕೆ ಬರಲಿಲ್ಲ ಅಂದಾಗ ನೀವು ನೆಕ್ಸ್ಟ್ ಏನು ಸ್ಟೆಪ್ ತೊಗೊತೀರಿ? ಚುನಾವಣೆ ಇದೆ, ಚುನಾವಣೆಯಲ್ಲಿ ಎದುರು. ಯಾಕಂದರೆ ಲಾಸ್ಟ್ ಟೈಮ್ BJP ಅವ್ರು ಎಡವಟ್ಟು ಮಾಡಿದ್ರು, ಮನೆಗೆ ಹೋದರು. ಅದಕ್ಕಿಂತ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಎಡವಟ್ಟು ಮಾಡಿದ್ರು, ಮನೆಗೆ ಹೋದರು. ಈಗ ಇವ್ರು ಎಡವಟ್ಟು ಮಾಡ್ತಾರೆ. ಮತ್ತು ಎಡವಟ್ಟು ಮಾಡೋ ಜೊತೆಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಒಲೆಯರು ಮತ್ತು ಮಾದಿಗರನ್ನ ಇಬ್ಬರು ಮುಖಾಮುಖಿ ತಂದು ಬೀದಿಯಲ್ಲಿ ನಿಲ್ಲಿಸ್ತವ್ರೆ. ಬಟ್ ಇದು ಕಮ್ಯುನಿಟಿಗಳಿಗೆ ಅರ್ಥ ಆಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಇಬ್ಬರಿಗೂ ಅರ್ಥ ಆಗುತ್ತೆ, ಇವ್ರು ಮನೆ ಕಳಿಸ್ತಾರೆ. ಎಲ್ಲ ಒಂದು ಕಡೆ ಸಮುದಾಯಗಳನ್ನ ಒಡೆದಾಳ ನೀತಿ ಮಾಡಿದ್ರಂತ ಅಂತೀರಾ? ಯಾಕಂದರೆ ಅವರು ಈಗ ಕುರುಬರು ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟವ್ರೆ. ಮತ್ತು ನೆಕ್ಸ್ಟು ದಲಿತ್ ಕೋಟಲ್ಲಿ ಇನ್ನೊಂದ್ಸಲಿ ಮುಖ್ಯಮಂತ್ರಿ ಆಗೋ ಆಸೆ ಕನಸು ಕಾಣ್ತಾ ಇದ್ದಾರೆ ಅನ್ಸುತ್ತೆ. ಥ್ಯಾಂಕ್ ಯು. ಸೊ ಒಟ್ಟಾರೆ ಹೇಳೋದಾದರೆ ಏನು ಪ್ರೊಫೆಸರ್ ಹರಿರಾಮ್ ಅವರು ಹೇಳೋದಾದರೆ ಈ ದಲಿತ ಸಮುದಾಯದ ಹೆಸರಲ್ಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಸರಿಯಾದ ನ್ಯಾಯ ಕೊಡದೆ ನಮ್ಮನ್ನು ವಂಚಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳೋದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, 4M ನ್ಯೂಸ್, ಬೆಂಗಳೂರು.